ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ನೀವು ಪಾಲ್ಗೊಂಡಿದ್ರಿ, ಭಾಗವಹಿಸಿದ್ರಿ ಅಂತ ನಮ್ಗೆ ಹೇಳ್ಬಿಡಿ, ಅಧಿಕೃತವಾಗಿ ಹೇಳಿಬಿಡ್ರಿ. ನಿಮ್ಮ ನಾನ್ ಕೋಆಪ್ರೇಷನ್ ಮೂಮೆಂಟಲ್ಲಿ ಮಾಡಿದ್ರ, ಕ್ವಿಟ್ ಇಂಡಿಯಾ ಮೂಮೆಂಟ್ ಮಾಡಿದ್ದ, ಸತ್ಯಾಗ್ರಹದಲ್ಲಿ ಮಾಡಿದ್ರ, ನಿಮ್ಮ ಸಿವಿಲ್ ಡಿಸೊಬೀಡಿಯನ್ಸ್ ಮೂಮೆಂಟ್ ಮಾಡಿದ್ರ, ದುಂಡು ಮೇಜಿನ ಸಭೆಯಲ್ಲಿ ನೀವು ಪಾಲ್ಗೊಂಡಿದ್ರ, ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿದ್ರ. ಇವೆಲ್ಲನೂ ಕಾಂಗ್ರೆಸ್ ಹೋರಾಟ ಇರಲಿಲ್ಲ, ಇವೆಲ್ಲ ಜನರ ಹೋರಾಟ ಇತ್ತು, ಪಬ್ಲಿಕ್ ಹೋರಾಟ ಇತ್ತು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲಪ್ಪ, ನಾನು 500 ಜನ ಕಾಂಗ್ರೆಸ್ ಪಕ್ಷದವರು ಯಾರು ಹುತಾತ್ಮರಾಗಿದ್ದಾರೆ ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ, ಅವ್ರದ್ದು 50 ಜನ ಕೊಟ್ಬಿಡ್ಲಿ. ಸುಪ್ರೀಂ ಕೋರ್ಟ್ ಆದೇಶ ನೋಡಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸಾವರ್ಕರ್ ಬ್ರಿಟಿಷ್ ಅವರ ಹತ್ರ 60 ರೂಪಾಯಿ ಪೆನ್ಷನ್ ತೊಗೊತಾ ಇದ್ರು, ಗೊತ್ತಾ ನಿಮಗೆ? ಎಷ್ಟು? 60 ರೂಪಾಯಿ. ನನಗೆ ಪೆನ್ಷನ್ ಸಾಲ್ತಾ ಇಲ್ಲ, ಪೆನ್ಷನ್ ಜಾಸ್ತಿ ಮಾಡಿ ಅಂತ. DC ಅವರು ವಾಪಸ್ ಪತ್ರ ಬರೀತಾರೆ, ಸರ್ ನಿಮ್ಮದು 60 ರೂಪಾಯಿ ಇದೆ ಪೆನ್ಷನ್ನು, ನಂದು ಪಗಾರ 53 ರೂಪಾಯಿ ಇದೆ, ದಯವಿಟ್ಟು ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಡಿ ಅಂತ. ವೀರ್ ಸಾವರ್ಕರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದಾರೆ ಅಂತ ಸದನದಲ್ಲಿ ಕೇಳಿದ್ರೆ ಒಬ್ಬ ಬಿ ಜೆ ಪಿದವರು ಬಾಯ್ಬಿಟ್ಟಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತೇ ಇಲ್ಲ. ಸಾವರ್ಕರಿನ ಶಿಷ್ಯ RSS ಐಡಿಯಾಲಜಿಯಿಂದ ಪ್ರೇರಿತರಾಗಿ ಗಾಂಧೀಜಿಯವರಿಗೆ ಗುಂಡೇಟ್ ಹಾಕ್ಮೇಲೆ ಕಲ್ಕತ್ತಾನಲ್ಲಿ ರೈಟ್ಸ್ ಆಯಿತು, ಡೆಲ್ಲಿನಲ್ಲಿ ರೈಟ್ಸ್ ಆಯಿತು. ನೀವು ಕೋಮಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಸಂಘಟನೆ ಹೊರತು ಕೋಮಗಲಭೆಗಳಾದಾಗ ಬಂದು ರಕ್ಷಣೆ ಮಾಡುವಂಥ ಸಂಸ್ಥೆ ಅಲ್ಲ. ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೇರಬೇಡಿ, ನೀವು ಬ್ರಿಟಿಷ್ ಆರ್ಮಿ ಸೇರಿ ಅಂದ್ಬಿಟ್ಟು ಕರೆ ಕೊಟ್ಟಿದ್ದು ಸಾವರ್ಕರ್ ಅವರು. ನೀವು ರಕ್ಷಣೆ ಮಾಡ್ತೀರಾ?